ಮೊದಲನೇ ವರ್ಷ ಆದಿತ್ಯನ ಬರ್ಡೇ ಏನೇನೋ ಅಂದ್ಕೊಂಡಿದ್ದೆ, ಫುಲ್ ಗ್ರ್ಯಾಂಡಾಗೆಲ್ಲ ಆಚರಿಸ್ಬೇಕಂತ ಹೇಳಿ ಅಂದ್ಕೊಂಡಿವಿ. ಓಕೆ ಫ್ರೆಂಡ್ಸ್, ಊರಿಗೆ ಬಂದ್ವಿ, ಅಂದ್ರೆ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆಗಲೇ ಟೈಮ್ ಸಂಜೆ 5:30 ಆಗೈತಿ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ನಿಮ್ಗೆ ಇವತ್ತು ಒಂದು ವಿಷಯ ಹೇಳಬೇಕು. ಅದು ಏನಪ್ಪ ಅಂತಂದ್ರೆ ಏನಿಲ್ಲ, ಆದಿತ್ಯನ ಬರ್ಡೇ ಐತಿ, ಇದೇ ಮಾರ್ಚ್ 30ಕ್ಕೆ. ಅದಕ್ಕೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು ಅಂಥೇಳಿ ಅಂದ್ಕೊಂಡಿವಿ. ಆಲ್ರೆಡಿ ನಮ್ಮ ತಮ್ಮ ಬಂದಾನ. ಅದಕ್ಕೆ ನಾಳೆ ಒಂದಿನ ಬಿಟ್ಟು ನಾಡಿದ್ದು ಊರಿಗೆ ಹೋಗಬೇಕು. ವಿಜಯಪುರಕ್ಕೆ ಹೊಂಟೀನಿ. ಭಾಳ ದಿನವೇ ಆಗಿತ್ತು ವಾಪಸ್ ಊರಿಗೆ ಹೋಗಿರಲಿಲ್ಲ. ಜಾತ್ರೆ ಅವಾಗೆಲ್ಲ ಜಾತ್ರೆ ಇತ್ತು. ಜಾತ್ರೆಗೆ ಹೋಗಿದ್ದು ವಾಪಸ್ ಮತ್ತೆ ಹೋಗೇ ಇಲ್ಲ. ಮತ್ತು ನಾನು ಹೋಗಿ ಬಂದು 6 ತಿಂಗಳ ಮೇಲೆ ಆಯಿತು. ಮತ್ತು ವಾಪಸ್ ಊರಿಗೆ ಹೋಗೇ ಇಲ್ಲ. ಅಂದರೂ ನಮ್ಮ ತಮ್ಮ ಬರತ್ತಿದ್ನಲ್ಲ, ಅದಕ್ಕೆ ಅವನ ಜೊತೆನೇ ಹೋಗ್ತೀನಿ. ಮತ್ತು ಅಲ್ಲೇ ಬರ್ಡೇನ ಅಲ್ಲೇ ಸೆಲೆಬ್ರೇಟ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿವಿ. ರಾಜು ಅವರು ಬರ್ಡೇ ದಿನವೇ ಬರ್ತಾರೆ. ನಮ್ಮ ತಮ್ಮನ ಜೊತೆ ನಾನು ನಾಡಿದ್ದು ಊರಿಗೆ ಹೊಂಟೀನಿ. ಓಕೆ, ಮೊದಲನೇ ವರ್ಷ ಆದಿತ್ಯನ ಬರ್ಡೇ ಏನೇನೋ ಅಂದ್ಕೊಂಡಿದ್ದೆ, ಫುಲ್ ಗ್ರ್ಯಾಂಡಾಗೆಲ್ಲ ಆಚರಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಅದು ಆಗಲಿಲ್ಲ. ಯಾಕಂದ್ರೆ ಎಲ್ಲನೂ ತಯಾರಿ ಮಾಡ್ಕೊಂಡಿದ್ವಿ. ಅವ್ರ ಪಪ್ಪಾಗೆಲ್ಲ ಎಷ್ಟು ಆಸೆ ಇತ್ತು, ಫುಲ್ ಫಸ್ಟ್ನೇ ವರ್ಷ ಬರ್ಡೇ ಎಲ್ಲ ಇದು ಫುಲ್ ಗ್ರ್ಯಾಂಡಾಗಿ ಮಾಡಬೇಕು, ಆ ಥರ ಮಾಡ್ಬೇಕು, ಈ ಥರ ಮಾಡ್ಕೊತ ಮೊದಲೇ ಎಲ್ಲನೂ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡಿದ್ವಿ. ಡೆಕೋರೇಷನ್ ಅವ್ರಿಗಾಗಿರ್ಬೋದು, ಮತ್ತು ಊಟದವ್ರಿಗಾಗಿರ್ಬೋದು, ಎಲ್ಲನೂ ಆಲ್ರೆಡಿ ಎಲ್ಲನೂ ಹೇಳಿಬಿಟ್ಟಿದ್ವಿ. ಇನ್ನೇನು ಡೆಕೋರೇಷನ್ ಅವರಿಗೂ ಹೇಳಿತ್ತು, ಮತ್ತು ಅಡುಗೆ ಅವ್ರಿಗೆ ಎಲ್ಲ ಹೇಳಿದರು. ಮತ್ತು ರಾಜು ಅವರು ಅವ್ರ ಫ್ರೆಂಡ್ಸ್ ಮತ್ತು ದೊಡ್ಡ ಮಂದಿಗೆಲ್ಲ ಅವ್ರು ಹೇಳಿದರು. ಎಲ್ಲ ಆಗಿತ್ತು. ಮತ್ತು ನಮ್ಮ ಮಮ್ಮೀರು ಮತ್ತು ನಮ್ಮ ಅಜ್ಜಿ ಅವರೆಲ್ಲರೂ ಊರಿಂದ ಬಂದಿದ್ದರು. ಫಸ್ಟ್ನೇ ವರ್ಷ ಅಲ್ಲ, ಅದಕ್ಕೆ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರಾಯಿತು, ನಾವು ಬರ್ತೀವಿ ಅಲ್ಲೇ. ಅವರು ಇಲ್ಲೇ ಬಂದಿದ್ದರು. ಎಲ್ಲ ಆಗಿತ್ತು. ಇದೇ ಟೈಮ್ ಅನ್ನಿಸ್ತದೆ, ಇಲ್ಲ 6:30-7 ಗಂಟೆ ಆಗಿತ್ತು. ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ವಿ, ಲಿಸ್ಟ್ ಎಲ್ಲ ಬರೆಯತ್ತಿದ್ವಿ, ಏನೆಲ್ಲ ಬೇಕು, ಏನೇನೆಲ್ಲ ಅಡುಗೆ ಮಾಡಿಸ್ಬೇಕಂಥೇಳಿ ನಾವು ಲಿಸ್ಟ್ ಬರೆಯತ್ತಿದ್ವಿ. ನಮ್ಮ ಮಮ್ಮಿರೆಲ್ಲ ಇಷ್ಟೊತ್ತಿಗಲೇ ಆಗಲೇ ಎಲ್ಲ ಬಂದಿದ್ದರು, ಮನೆಗೆಲ್ಲ ಬಂದಿದ್ದರು. ನಾಳೆ ಬರ್ಡೇ ಅದನ್ನಷ್ಟರೊಳಗೆ ಇವತ್ತೆಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಆದಿತ್ಯ ಬಿದ್ದುಬಿಟ್ಟಿದ್ದ. ಅದಕ್ಕೆ ತಲೆ ಏನದ ಫ್ರ್ಯಾಕ್ಚರ್ ಎಲ್ಲ ಆಗಿತ್ತು. ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ಅಡ್ಮಿಟೆಲ್ಲ ಮಾಡಬೇಕಾಯ್ತು. ಅದು ಬರ್ಡೇ ಏನೂ ಆಲ್ರೆಡಿ ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ರು. ಮತ್ತು ಬರ್ಡೇ ದಿನವೇ ಆದ್ರೆ ಏನೋ ಗೊತ್ತಿಲ್ಲ, ಆದರೂ ಬರ್ಡೇ ದಿನವೇ ಅವನು ಎಲ್ಲ ಆರಾಮಾಗಿ ಹುಷಾರಾಗಿ ಸಾಯಂಕಾಲ ಅನ್ನೋಷ್ಟರೊಳಗೆ ನಾವು ಬಂದ್ವಿ. ಕೇಕೆಲ್ಲ ಆರ್ಡ್ರ್ ಕೊಟ್ಟಿತ್ತಲ್ಲ, ಅದಕ್ಕೆ ನಮ್ಮ ಮಮ್ಮಿ ಅದು ಅವರೆಲ್ಲ ಏನಂದರು, ಇರಲಿ ಅವ್ನ ಬರ್ಡೇ ದಿನವೇ ಅವನು ಹುಷಾರಾಗಿ ಬಂದಾನ, ಅದಕ್ಕೆ ಏನು ಬೇಡ, ಅಷ್ಟೊಂದೇನು ಗ್ರ್ಯಾಂಡಾಗಿ ಏನು ಬೇಡ, ಈಗಾರ ಆರ್ಡ್ರೆಲ್ಲ ಕೊಟ್ಟಿರಲ್ಲ, ಇರಲಿ ಕೇಕ್ ತೊಗೊಂಡು ಬರ್ರಿ, ಸುಮ್ಮನೆ ಅವನ ಕೈಯಿಂದ ಕೇಕ್ನ ಕಟ್ ಮಾಡಿಸಿ ಅಷ್ಟೇ ಮುಗಿಸ್ಬಿಡೋಣ ಅಂತಂದು ನಾವು ಅಷ್ಟೇ ಸೆಲೆಬ್ರೇಟ್ ಮಾಡಿ ಬಿಟ್ಬಿಟ್ವಿ. ಅದು ಏನೇನೋ ಆಯಿತು. ಅದೆಲ್ಲ ಆದಮೇಲೆ ನಮ್ಮ ಅಜ್ಜಿರು ಬೇಡ ಅವನಿಗೆ ಬರ್ಡೇದು ಏನೂ ಬೇಡ, ಯಾಕಂದ್ರೆ ಅವನಿಗೆ ಇದೆಲ್ಲ ಕೆಲವೊಬ್ರಿಗೆ ಏನೋ ಆಗಿ ಬರ್ತದಂತ, ಒಬ್ಬೊಬ್ರಿಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಇದೆಲ್ಲ ಆಗಿ ಬರಲ್ಲ ಅಂತ ಹೇಳಿ ನಮ್ಮ ಅಜ್ಜಿರೆಲ್ಲ ಹೇಳತ್ತಿದ್ರು. ಅದಕ್ಕೆ ನಾವು ಇಲ್ಲ, ಅವಾಗ ಆಗ್ಯದ ಅಂಥೇಳಿ ಯಾವಾಗಲೂ ಇದೇ ಥರನೇ ಆಗಲ್ಲ, ಸಿಂಪಲ್ಲಾಗಿ ಮಾಡ್ತೀವಂಥೇಳಿ ನಾವು ಈ ಸರಿ ಸಿಂಪಲ್ಲಾಗಿ ಮಾಡ್ಬೇಕಂತೇಳಿ ಅಂದ್ಕೊಂಡೀವಿ. ಓಕೆ, ಏನೇನಾಗುತ್ತೆ ಗೊತ್ತಿಲ್ಲ, ಅದು ಏನಾದರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಓಕೆ ಬರ್ರಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಮ್ಮನವರಿಗೆಲ್ಲ ಹೋದ್ಮೇಲೆ ಅಲ್ಲಿನೂ ಬ್ಲಾಗೆಲ್ಲ ಮಾಡ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಓಕೆ ಬರ್ರಿ, ಬ್ಲಾಗ್ನ ಕಂಟಿನ್ಯೂ ಮಾಡಿ. ಇನ್ನು ಬ್ಯಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ನಂದೇನು ಇರಲ್ಲ, ನಾನು ನೈಟಿ ಅದು ಡ್ರೆಸ್ ಮತ್ತು ನೈಟ್ ಡ್ರೆಸ್ ಎಲ್ಲ ಅಲ್ಲಿ ಆಲ್ರೆಡಿ ಇರ್ತಾವೆ.
ನನ್ನ ಅರ್ಬಿ ನನ್ನ ಬಟ್ಟೆದೇನೇನು ಟೆನ್ಷನ್ ಇಲ್ಲ. ಆದಿತ್ಯನ ಬಟ್ಟೆದೇ ಟೆನ್ಷನ್ ನನಗೆ. ಯಾಕಂದ್ರೆ ಅವನು ಎಲ್ಲ ಬಟ್ಟೆನೂ ಇಟ್ಕೊಂಡು ಹೋಗಬೇಕು. ಅವನು ಏನು ಮಿಸ್ ಮಾಡೋಕ್ಕಾಗಲ್ಲ. ಬಟ್ಟೆ ಬಿಟ್ಟರು ಮತ್ತು ಅವನು ಏನೆಲ್ಲ ಅದಾವೆ ಎಲ್ಲನೂ ಇಟ್ಕೊಂಡು ಹೋಗ್ಬೇಕಾಕತಿ. ಮಿಸ್ ಮಾಡೋಕ್ಕಾಗಲ್ಲ. ನಂದೆಲ್ಲ ನಡಿತೈತಿ, ಏನು ಇಟ್ಕೊಳ್ಳಿಲ್ಲ ಅಂದ್ರೂ. ಅವ್ರ ಪಪ್ಪ ಅವತ್ತು ಬರ್ಡೇ ದಿನ ಬರ್ತಾರೆ. ಯಾಕಂದ್ರೆ ಕೆಲಸ ಅವರಿಗೆ ಬಿಟ್ಟು ಬರೋಕ್ಕಾಗಲ್ಲ. ಓಕೆ, ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಯಾಕಂದ್ರೆ ನಾಳೆಲ್ಲ ನಾಡಿದ್ದನೇ ಹೋಗ್ಬೇಕಾಕೈತೆ ನಾವು. ಮತ್ತು ಇವಾಗೆ ಟೈಮ್ ಸಿಕ್ಕಾಗೆಲ್ಲ ಇವತ್ತು ಒಂದು ಸ್ವಲ್ಪ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೋತೀನಿ. ಓಕೆ, ಬರ್ರಿ ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಈಗೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಬೇಕು. ಇನ್ನು ಆದಿತ್ಯ ಮಲ್ಕೊಂಡನ, ಅವನ್ನ ಎಬ್ಬಿಸ್ಬೇಕು. ಆಲ್ರೆಡಿ ಟೈಮ್ 5:30 ಮೇಲಾಗೈತಿ. ಮತ್ತು ನನ್ನ ರಾತ್ರಿ ಮಕ್ಕೊಳ್ಳಲ್ಲ ಅವನು, ನಮ್ಗೆ ಭಾಳ ಕಿರಿಕಿರಿ ಮಾಡ್ತಾನೆ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಮಾಡಿದ್ವಿ. ಮತ್ತೆ ನಿನ್ನೆ ರಾಜವರು ರಾತ್ರಿ ಇದನ್ನ ತೆಗೆದ್ರು. ಇವನಿಗೆ ಇದು ಚಲ್ಲಾಟ ಆಗ್ಬಿಟ್ಟೈತಿ ಈ ತರ ನಿನ್ನಿಂದ ಇದೇ ತರನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾನ. ನಿನ್ನಿಂದ ಬರೀ ಇದೇ ತರ ಮಾಡತಾನ ಅವನು. ಅದಕ್ಕೆ ಇಷ್ಟು ತನಕ ಹಚ್ಚಿರ್ಲಿಲ್ಲ. ಮತ್ತೆ ಈಗ ಮಧ್ಯಾಹ್ನ ಆಲ್ರೆಡಿ 2 ಗಂಟೆ ಆಗೈತಿ. ಫುಲ್ ಸೆಖಿ ತಡ್ಕೊಳಕ್ ಆಗತ್ತಿಲ್ಲ. ಅದಕ್ಕೆ ಅಂತ ಅನ್ಕೊಂಡು ಕುಲರ್ನ ಹಚ್ಚಿದೆ. ಅದಕ್ಕೆ ಆದ್ರೆ ಇವ ಏನ್ ಮಾಡತಾನ ನೋಡ್ರಿ. ಕಲರ್ ಸಾಕಾಗ್ಬಿಟ್ಟೈತಿ. ಬಾ ಇಡಿ ತಂಪಕ್ಕದಪ್ಪ ಈ ಕಡೆ ಬಾ. ಮಾಡೋದು ಒಂದೊಂದಲ್ಲ. ಓಕೆ ಗೈಸ್, ಅದೆಲ್ಲ ಆದಮೇಲೆ ಇದು ಮತ್ತು ನೆಕ್ಸ್ಟ್ ಡೇ ಊರಿಗೆಲ್ಲ ಹೊಂಟ್ವಿ. ನಮ್ಮ ತಮ್ಮ ಬಂದಿದ್ನಲ್ಲ, ಅವನ ಜೊತೆ ಹೊಂಟ್ವಿ. ಬಸ್ ಜಲ್ದಿನೇ ಎದ್ದಿದ್ವಿ. ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಎಲ್ಲ ರೆಡಿಯಾಗಿ ಆದಿತ್ಯಗೂ ಎಲ್ಲ ರೆಡಿ ಮಾಡಿ ಬಸ್ಸು 5:15 ಡೈರೆಕ್ಟ್ ಗಂಗಾವತಿ ಟು ವಿಜಯಪುರ ಇತ್ತು. ಮತ್ತು 7:15 ನಮ್ಮದು ಒಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಮತ್ತು 7:15 ಬಸ್ಸಿಗೆ ನಾವು ಹೊಂಟಿವಿ. ಡೈರೆಕ್ಟ್ ಬಸ್ಸು ಗಂಗಾವತಿ ಟು ವಿಜಯಪುರ. ಓಕೆ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಓಕೆ, ಮನೆಗೆಲ್ಲ ಬಂದು ಮಮ್ಮಿ ಬಂದ ಕೂಡಲೇ ಆದಿತ್ಯಗೆ ಊಟ ಎಲ್ಲ ಮಾಡ್ಸಾತಾಳ. ಇಲ್ಲಿ ಬಂದಮೇಲೆ ಊಟದ್ದೇನು ನನಗೇನೇನು ಚಿಂತೆ ಇರಲ್ಲ. ನಮ್ಮ ಮಮ್ಮಿ ಮಾಡಿಸ್ತಾರ, ಇಲ್ಲ ಮಮ್ಮಿ ಮಾಡಿಸಿರ್ಲಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ. ಏನಾದರೂ ಆಟ ಆಡಿಸ್ಕೊಂಡು ಎಲ್ಲ ಅವನಿಗೆ ಊಟ ಮಾಡಿಸ್ತಾರೆ ಮಮ್ಮಿ. ನಾ ಬಂದ ಕೂಡಲೇ ಊಟ ಮಾಡಲಿಲ್ಲ, ಒಂದು ಸ್ವಲ್ಪ ಬಿಟ್ಟು ಊಟ ಮಾಡ್ತೀನಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಊರಿಗೆ ಬಂದ್ವಿ. ಅಂದ್ರೆ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಇದು ಆಗಲೇ ನಾವು ಮಧ್ಯಾಹ್ನನೇ ಬಂದುಬಿಟ್ವಿ. ಟೈಮ್ 1 ಗಂಟೆ ಆಗಿತ್ತು. ಆವಾಗಲೇ ಬಂದ್ವಿ. ಈಗ ಆಗಲೇ ಸಾಯಂಕಾಲ 5 ಗಂಟೆ ಆಗೈತಿ. ಆದಿತ್ಯ ನಮ್ಮ ತಮ್ಮನ ಜೊತೆ ಅಲ್ಲೇ ಹೊರಗೆ ಆಟ ಆಡತಾನ. ಆಯ್ತು, ಅವ ಬಂದಿದ್ದ ತಕ್ಷಣವೇ ಇಲ್ಲಿ ಬಂದಮೇಲೆ ಉಣ್ಸೋದು ತಿನ್ಸೋದು ಏನು ನನಗೆ ಟೆನ್ಷನ್ ಇರೋಲ್ಲ. ನಮ್ಮ ಮಮ್ಮಿನೇ ಅವನಿಗೆಲ್ಲ ಊಟ ಅದು ತಿನ್ನಿಸೋದು, ಎಲ್ಲ ಆಟ ಆಡಿಸ್ಕೊಂಡು ಉಣ್ಸೋದು ಎಲ್ಲ ಮಾಡಿದ್ಲು. ನಾನೇ ಇವಾಗ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡತ್ತಿದ್ದೆ. ಮಮ್ಮಿ ಬರೋಷ್ಟ್ರೊಳಗೆ ಎಲ್ಲ ಅಡುಗೆ ಎಲ್ಲ ಮಾಡಿದ್ರು, ಊಟ ಎಲ್ಲ ಮಾಡಿದೆ. ಭಾಳ ದಿನ ಆಗಿತ್ತು ಬಂದಿರಲಿಲ್ಲ. ಮತ್ತು ಓಕೆ, ಇರುವಷ್ಟು ದಿನ ಅಮ್ಮನ ಮನೆ ಬ್ಲಾಗ್ಸ್ ಎಲ್ಲ ಬರ್ತಿರ್ತಾವೆ. ಓಕೆ, ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಸೋನಿಯಾ ಹಾಯ್ ಮಾಡಿರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಲೋ ಫ್ರೆಂಡ್ಸ್. ಓಕೆ, ಇದು ಮತ್ತೆ ಅಮ್ಮನ ಮನೇಲಿದ್ದು ಮತ್ತೆ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಈಗೆಲ್ಲ ಎದ್ದು ಫ್ರೆಶಪ್ ಆಗಿ
ಮತ್ತು ಬ್ರಷ್ ಎಲ್ಲ ಮಾಡಿ ಈಗ ಟೀಗೆಲ್ಲ ಇಟ್ಟೀನಿ. ಟೀ ಕುಡಿಬೇಕು. ಮಮ್ಮಿ ಪಾತ್ರೆ ತೊಳೆಯತ್ತಿದ್ರು, ಅದೆಲ್ಲ ಆಯಿತು. ಆದಿತ್ಯ ಫುಲ್ ಆಟ ಆಡತಾನ. ಹಾಲೇನು ಬರೋದಿಲ್ಲ ಏನು ಬರುವ ಏನೋ ಹೊರಗೆ. ಸುಮ್ಮನೆ ಸ್ವಲ್ಪ ಟ್ರೈಪಾಡೆಲ್ಲ ಅಲ್ಲೇ ಬಿಟ್ಟು ಬಂದೀನಿ. ಟ್ರೈಪಾಡ್ ತಂದಿಲ್ಲಲ್ಲ. ಟ್ರೈಪಾಡ್ ಇದ್ರೆ ಓಕೆ. ಊರಿಂದ ಬಂದಮೇಲೆ ಇದು ಮತ್ತು ಅಮ್ಮನ ಮನೆ ಇದು ಬೆಳಿಗ್ಗೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಿಗ್ಗೆ ಅಮಾವಾಸ್ಯೆ ಎಲ್ಲ ಇತ್ತಲ್ಲ, ನಾವು ಬಂದಿದ್ದು ಶುಕ್ರವಾರ, ಇದು ಶನಿವಾರ ಅಮಾವಾಸ್ಯೆ ಎಲ್ಲ ಇತ್ತಲ್ಲ, ಅದಕ್ಕೆ ಮಮ್ಮಿ ಸಜ್ಜಕ ಎಲ್ಲ ಮಾಡಿದರು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ. ಅದನ್ನೇ ಒಂದು ಸ್ವಲ್ಪ ಹಾಲೆಲ್ಲ ಹಾಕಿ ನಾನು ಮಿಕ್ಸ್ ಮಾಡತ್ತಿದ್ದೆ. ಮಮ್ಮಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳತ್ತಿದ್ರು. ಅದೆಲ್ಲ ಮುಗಿಸ್ಕೊಂಡ್ರು. ಮತ್ತು ಇದು ಸಾಯಂಕಾಲ ಮಮ್ಮಿ ಚೌಡ ಮಾಡಿದ್ರು. ಚೌಡ ತಿನ್ಕೊಂಡು ಕೂತ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಬಾಯ್. ಲಾಟ್ಸ್ ಆಫ್ ಲವ್.